ಇದು ಕೈಯಲ್ಲಿ ಹಿಡ್ಕೊಂಡು ಹೇಳ್ಬೇಕು. ಇದು ಇಡೀ ಅದು ಇಡೀ ಆಗುತ್ತೆ. ನಾನು ಇವತ್ತು DSERT ಬೆಂಗಳೂರಿನಲ್ಲಿದ್ದೇನೆ. ನನ್ನ ಹೆಸರು ಶ್ರೀಹರಿ. ಇವನು ನಮ್ಮ ಅಳಿಯ ಶ್ರೀಯಾನ್ ಭಟ್ ಅಂತ. ಇದು ನಾವು DSERT ಲೈಬ್ರರಿಯಲ್ಲಿ ಒಂದು ಪುಸ್ತಕ ಓದಿದ್ದೇವೆ. ಇವರು ಮೇಡಮ್ ಹೇಳಿದರು ಈ ಪುಸ್ತಕದ ಬಗ್ಗೆ ನನ್ನ ಹತ್ರ ಚಿತ್ರಗಳಿವೆ, ಆ ಚಿತ್ರಗಳನ್ನು ನಿಮ್ಗೆ ತೋರಿಸ್ತೀನಿ ಅಂತ ಒಂದ್ಸಲಿ ಹೇಳಿಕೊಟ್ಟಿದ್ದಾರೆ. ನಾವು ಮಾಡ್ತೀವಿ. ಕಪ್ಪೆ ನಕ್ಷತ್ರ ಭರಿತ ಕನಸು ಕಥೆಯ ಹೆಸರು. ಈ ಕೆರೆಯಲ್ಲಿ ಒಂದು ಕಪ್ಪೆ ಇರುತ್ತೆ. ಮೊದಲು ಕಪ್ಪೆ ಇರುತ್ತೆ. ಕಪ್ಪೆ ದಿನಾಲೂ ಮೇಲೆ ನೋಡ್ತಿರುತ್ತೆ ರಾತ್ರಿ ಹೊತ್ತಿನಲ್ಲಿ. ಆವಾಗ ನಕ್ಷತ್ರಗಳನ್ನು ಹಿಡಿಬೇಕಂತ ಆಸೆ ಆಗುತ್ತೆ. ಕಪ್ಪೆ ನೋಡ್ತಿರುತ್ತೆ, ನಕ್ಷತ್ರಗಳನ್ನು ಹಿಡಿಬೇಕು ನಾನು ಅಂತ ಹೇಳುತ್ತೆ. ಮೊದಲು ನಕ್ಷತ್ರಗಳನ್ನು ಹಿಡಿಯೋಕ್ಕೆ ಈ ಸಣ್ಣ ಬಂಡೆಕಲ್ ಮೇಲೆ ಹೋಗುತ್ತೆ. ಕೈ ಬಹಳ ಉದ್ದ ಚಾಚುತ್ತೆ, ಆವಾಗೂ ಸಿಗಲ್ಲ. ಮತ್ತು ಇದರಲ್ಲಿ ಆಗಲ್ಲ. ದೊಡ್ಡ ಬಂಡೆ ಮೇಲೆ ಹೋಗುತ್ತೆ, ಕೈ ಚಾಚುತ್ತೆ, ಆವಾಗೂ ಸಿಗಲ್ಲ ಕಪ್ಪೆಗೆ. ಈ ಬಂಡೆಗಳನ್ನು ನಿಂತು ದೂರದಲ್ಲಿ ಏನಾದರೂ ಇರ್ಬೋದ ಅಂತ ಹುಡುಕಾಡ್ತವೆ. ಆವಾಗ ಕಪ್ಪೆ ಮೇಲಿರುತ್ತೆ. ಆವಾಗ ಕೈ ಚಾಚುತ್ತೆ, ಇರಲ್ಲ. ಇಲ್ಲಿ ಆ ಕೊಳದಲ್ಲಿ ಇರುತ್ತಲ್ಲ ಕಪ್ಪೆ ಆ ಕೊಳದಲ್ಲಿ ಮತ್ತೆ ನೋಡುತ್ತೆ. ಮೇಲಿರೋ ಆಕಾಶದ ಪ್ರತಿಬಿಂಬ ಕೊಳದಲ್ಲಿ ಮೂಡಿರುತ್ತೆ, ಅಲ್ಲಿ ನಕ್ಷತ್ರ ಇರ್ತವೆ. ಇದು ಹಾರಿ ಬಿಡುತ್ತೆ ಕೊಳಕ್ಕೆ ಡೈರೆಕ್ಟಾಗಿ. ಕೊಳದಲ್ಲಿ ಬಂದು ನೋಡುತ್ತೆ, ಅಲ್ಲಿ ನಕ್ಷತ್ರ ಟಚ್ ಮಾಡ್ಲಿಕ್ಕೆ ಹೋಗುತ್ತೆ, ಅವಾಗ ಟಚ್ ಆಗಲ್ಲ. ಈ ಕಥೆಯ ನೀತಿ ಏನಂದ್ರೆ ನಕ್ಷತ್ರಗಳನ್ನು ಮುಟ್ಟಕ್ಕಾಗಲ್ಲ. ವೆರಿ ಗುಡ್ ಮೇಡಮ್, ತುಂಬ ಚೆನ್ನಾಗಿ ಹೇಳ್ಕೊಟ್ರಿ, ಖುಷಿ ಆಯ್ತು ನನಗೆ.